ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನಂದರೆ ನಮ್ಮ ಮಕ್ಕಳೆಲ್ಲ ಸೇರಿಕೊಂಡು ಆಟ ಆಡ್ತಾ ಇದ್ದಾರೆ. ಸೊ ನಮ್ಮ ಪ್ರಸಿದ್ಧಿ ಕೂಡ ಅವರೊಟ್ಟಿಗೆ ಹೋಗ್ತಾ ಇದ್ದಾಳೆ. ಅವಳ ಹಿಂದೆ ನಾನು ಕೂಡ ಹೋಗಬೇಕು, ಎಂತ ಮಾಡ್ತಾಳೆ ಅಂತ ಹೇಳಿಕೊಂಡು, ಯಾಕಂದರೆ ಇದು ಚಿಕ್ಕದಲ್ಲ. ಯಪ್ಪ ದೇವರೇ, ಅಲ್ಲಿ ಇರೋ ಬೂದಿಯನ್ನೆಲ್ಲ ಕಲಸಿ ಅದಕ್ಕೆ ನೀರೆಲ್ಲ ಹಾಕಿ, ಅಯ್ಯೋ ಏನೇನು ಅವಂತರ ಮಾಡಿ ಅಲ್ಲಿ ಅತ್ತೆ ಜೋರು ಮಾಡಿ ಓಡಿಸಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ರು ಅತ್ತೆ. ಈಗ ಲೊಕೇಶನ್ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನೇನು ಮಾಡಿದ್ದಾರೆ ಅಂತ ನೋಡಿ. ನಂಗೆ ಬೇಡ ನಿಮ್ಮ ಜ್ಯೂಸು. ಇವಳು ನೋಡಿ, ಇವಳೇನು ಕಮ್ಮಿ ಇದ್ದಾಳ. ಇವಳು ಸಾವಿರೊಟ್ಟಿಗೆ ನೋಡಿ ನಲ್ದುಕೊಂಡು ಹೋಗುದು ನೋಡಿ. ಶಾಪಿಂಗ್ ನೀವಿಬ್ರು ಕುಕ್ಕ. ಇದೊಂದು ದೊಡ್ಡ ಬ್ಯಾಗ್ ಹಾಕಿಕೊಂಡು ಹೋಗ್ತಿದ್ದಾಳೆ. ನನ್ನ ಹೆಸರು ನಕ್ಷತ್ರ. ನಾನು UKG. ನನ್ನ ಹೆಸರು ಪುನಾರ್ವಿ. ನನ್ನ ಹೆಸರು 1ನೇ ಕ್ಲಾಸ್. ನಿಮ್ಮ ಹೆಸರು 1ನೇ ಕ್ಲಾಸ್ ಮತ್ತೆ ಪುನಾರ್ವಿ. ನನ್ನ ಹೆಸರು ಗಾನು. ನಾನು ಇನ್ನು ಶ್ರೀರಾಮ್. ಎಷ್ಟನೇ ಕ್ಲಾಸು? ಗೊತ್ತಿಲ್ಲ. ಅಯ್ಯೋ ರಾಮ, ನಿನ್ನ ಹೆಸರು ಅಂತ ಹೇಳು. ಅಕ್ಕ ನೀನ್ ಎಷ್ಟೇ ಕ್ಲಾಸು? ನಕ್ಷತ್ರ ರೂಮಲ್ಲಿ ಇಟ್ಟು ಬಾ. ನಿನ್ನ ಹೆಸರು ಎಂತ? ನವನೀತ್. ಎಷ್ಟೇ ಕ್ಲಾಸು? 5ನೇ ಕ್ಲಾಸ್. ವಾವ್, ಸೂಪರ್. ನಿನ್ನ ಹೆಸರು? My name is Amrit. I am 4th standard. ವಾವ್, ನೈಸ್. ಈಗ ನಕ್ಷತ್ರನವರಿಂದ ಪೀತಿಕುವೆ ಸಾಂಗ್ ಪ್ಲೀಸ್. ಅದಲ್ಲ, ಪೀತಿಕುವೆ. ಜೋರ್ ಜೋರ್ ಜೋರ್. ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಇಲ್ಲಿ ಜೋರು. ನೀನ್ ಯಾವ ಸಾಂಗ್ ಹೇಳ್ತಿ? ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ನಿದ್ರ ದೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲಿದ್ದ ರಕ್ಕಸರನೆಲ್ಲ ಗೆಳಿದಾದನೆ. ನಿದ್ರ ದೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲಿದ್ದ ರಕ್ಕಸರನೆಲ್ಲ ಗೆಳಿದಾದನೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಬೇಕು ಬಂದಿತ್ತು ಇಲ್ಲಬೇಕು. ಇತ್ತ ನೋಡಿ ಇತ್ತ ನೋಡಿ ಅಡಿಗೆ ಮನೆಗೆ ಹೋಯಿತು. ಅಲ್ಲಿ ಏನು ಕಂಡಿತು? ಹಾಲಪಾತೆ ಕಂಡಿತು. ಹಾಲಪಾತೆ ಉರಿಸಿ ಹಾಲ ನೆಕ್ಕ ತೊಲಗಿತು. ಅಮ್ಮ ನೋಡಿ ಬಿಟ್ಟರು, ಉದ್ದ ಕೋಲು ತಂದರು. ಅದು ಕುಡಿಯ ಬೆಕ್ಕಿಗೆ ಟಪ ಟಪ ಹೊಡೆಯರು. ಮಿಯ ಮಿಯ ಬೆಂದಿತು. ಸೂಪರ್. ನಾವು ತಿಂದ ಈಗ ಹೊಳೆ ಡ್ಯಾನ್ಸ್. 1 2 3 4 ಸ್ಟಾರ್ಟ್. ಮಾಡು ಮಾಡು. ಈಗ ಸಂಬುದಿಂದ ಎಂತ? ಗಣಪತಿ 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 ಪಾಲಯ ಮಾ. ಗಣಪತಿ ಗುಣಪತಿ ಗಜಪತಿ ಮಮಪತಿ ಗಣಪತಿ ಸುರಪತಿ ಪಾಲಯ ಮಾ. ಈಗ ಪ್ರಸಿದ್ಧಿಯಿಂದ ಒಂದು ಹಾಡು. ಹಾಡು ಡ್ಯಾನ್ಸ್ ಮತ್ತೆ ಹಾಡು. ಹುಲಿ 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 ಡಂಕ್ ಟಕ್ ಡನ್ 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 ಡಂಕ್ ಟಕ್ ಡನ್ 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 ಡಂಕ್ ಡನ್ 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 ಡಂಕ್ ಟಕ್ ಡನ್ 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 ಡಂಕ್ ಟಕ್ ಡನ್ 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 ಡಂಕ್ ಟಕ್. ಸೂಪರ್, ಥ್ಯಾಂಕ್ ಯು. ಕಲ ಅಲ್ಲಿ ಆಟ ಆಡ್ತಿದ್ರೆ ಇವರು ಇಲ್ಲಿ ಆಟ ಆಡ್ತಿದ್ದಾರೆ. ಇದೆಂತ ನಿಮ್ಮದು ಬಾಲ್ಯದ ನೆನಪು? ಶಾಲೆಗೆ
ಮನೆಗೆ ಹೋಗುದು. ಸೊಳ್ಳೆ ಕಚ್ಚಿತ್ತು, ಸೊಳ್ಳೆ. ಐಸು ಐಸು ಮೊನ್ನೆದು. ಯಾರು ಚಂದಾಗ್ಲಿಲ್ವಾ? ನಿಮ್ಮ ಸೂಪರ್ ಆಗಿದೆ. ವಿಡಿಯೋ ಕಾಲ್ ಅಲ್ಲ, ಈಗ ಇವರದ್ದು ಸೂಪರ್ ಆಗುದು ನನ್ನಿಂದ. ನಾನು ನಾನು ಅವರಿಗೆ ಅವರ ಚೈಲ್ಡ್ಹುಡ್ ನೆನಪು ಮಾಡಿದ್ದು, ಗೊತ್ತಾಯ್ತಾ? ಪಾಪ ಎಲ್ಲರ ಜೊತೆ ಉಂಟು, ನಿನ್ಗ ಇವಳೊಬ್ಬಳು ಸಿಂಗಲ್. ಎಲ್ಲ ಸಹ ಬಿಟ್ಟು ಹೋದ್ರು. ಅವರವರ ಕೆಲಸ, ಅವರವರ ಕಾಲೇಜಿಗೆ. ನಾನಿಲ್ಲಿ ಅಲ್ಲಿ ಬೋರ್ ಆಗ್ತದೆ ಅಂತ ಇಲ್ಲಿ ಬಂದದ್ದು. ಅಜ್ಜಿ ಮನೆಗೆ ಬಂದ್ರೆ ಯಾರು ನಾನು ಅನ್ನಷ್ಟಕ್ಕೆ ನಾನು ಮತ್ತೆ ನನ್ನಲ್ಲೂ ಒಳ್ಳೆ ಪಿಂಕಿ ನಿನ್ನ ಚಡ್ಡಿ. ಅವಳು ಕಾಲೇಜಿಗೆ ಹೋಗಿದ್ದಾಳೆ, ಅವಳು ಮತ್ತೆ ಬರ್ತಾನೆ ಎಂತ ನಿಲ್ಲಿಸ್ಬೇಕಿತ್ತವಳ ನೀವು? ನಾನು ನಿಲ್ಲಿಸ್ತೇನೆ, ಅವಳ ಅಲ್ಲಿ ಸುಮ್ಮನೆ ಪಾಪ ನನ್ನಿಂದ ಅವಳಿಗೆ ಬೈಕಲ್ಲಿ ಸಿಗ್ಬಾರ್ದಲ್ಲ ಅದಕ್ಕೆ. A few moments later. Wow. Bye. Bye. ನಮ್ಮ ಊರಲ್ಲೆಲ್ಲ ಬಸ್ಸಿದ್ದು ಕಂಡಕ್ಟರ್ ಇರ್ತಾರಲ್ಲ, ಅವರು ಮೊದಲು ಈಗೆಲ್ಲ ಹಾಗೆ ಇಟ್ಕೊಳ್ಳೋದಿಲ್ವಾ ಅಂತ, ಮೊದಲು ಒಂದು ಪರ್ಸ್ ಇತ್ತು, ದೊಡ್ಡ ಪರ್ಸ್ ಕಂಡಕ್ಟರ್ ಹತ್ರ ಚಿಲ್ಲರೆದ್ದು, ಅದನ್ನು ಸೇಮ್ ಹಾಗೆ ಹಿಡ್ಕೊಂಡು ಹೋಗುದವರು ಇಲ್ಲಿಗೆ. ನೋಡುವಾಗ ಅದು ನೆನಪಾಯ್ತು. ಈಗೆಲ್ಲ ಫೋನ್ ಪೇ ಡಿಜಿಟಲ್ ಬಂದಿದೆಲ್ಲ, ಈಗ ಎಲ್ಲ ಡಿಜಿಟಲ್. ಫೋನ್ ಪೇ ಚೇಂಜ್ ಇಲ್ಲ ಅಂದರೆ ಫೋನ್ ಪೇ. ಎಲ್ಲ ಮಕ್ಕಳೆಲ್ಲ ಹೋದ್ರು, ಇವಳೊಬ್ಬಳು ಇಲ್ಲಿ ಮಣ್ಣಲ್ಲಿ ಆಡ್ತಾ ಇದ್ದಾಳೆ. ಈಗ ನಿಂಗೆ ಜೊತೆ ಬೇಡವಾ ಮಣ್ಣಲ್ಲಿ ಆಡಲಿಕ್ಕೆ? ಒಬ್ಬಳೇ ಆಡ್ತಿದ್ಯಾ? ಹೌದಾ? ಈಗಿನ ಮಕ್ಕಳು ಎಲ್ಲಿ ಮಣ್ಣಲ್ಲಿ ಆಡ್ತಾರೆ? ಮಾಲಿಗೆ ಹೋದರೆ ಅಲ್ಲಿ ಕ್ಲೇ ಅಂತ ಕೊಡ್ತಾರೆ, ಕ್ಲೇ ಎಲ್ಲ ಆಡ್ತಾರೆ. ನಾವು ಎಷ್ಟು ಚಂದಕ್ಕೆ ಮಣ್ಣಲ್ಲೆಲ್ಲ ಆಡ್ತಾ ಇದ್ವಿ. ತೆಂಗಿನ ಚಿಪ್ಪಲ್ಲಿ ಮಣ್ಣು ತುಂಬಿಸಿ ಇಡ್ಲಿ ಎಲ್ಲ ಮಾಡ್ತಾ ಇದ್ವಿ. ನಮ್ಮದೊಂದು ಬಾಲ್ಯ ಒಂಥರ ಚಂದ ಆಯಿತು. ಈಗಿನ ಅವರದ್ದು ಎಲ್ಲ ಡಿಜಿಟಲ್ ಆಗಿದೆ. ನಾವೆಲ್ಲ ಹೇಗೆ ಆಟ ಆಡ್ತಿದ್ವಿ ಮಣ್ಣಲ್ಲಿ. ಈಗ ಮಣ್ಣೇ ಇಲ್ಲ ಮನೆ ಮುಂದೆ, ಎಲ್ಲ ಇಂಟರ್ಲಾಕ್ಸ್ ಎಲ್ಲ ಹಾಕಿರ್ತಾರೆ. ಮೊದಲು ಮನೆ ಅಂಗಳದಲ್ಲೇ ಮಣ್ಣೆಲ್ಲ ಸಿಗ್ತಿತ್ತು. ಈಗ ನಮ್ಮ ಮನೇಲಿದೆ, ಇಲ್ಲಾದ್ರೂ ಇದೆ. ಈಗ ಮಣ್ಣನ್ನೇ ದುಡ್ಡು ಕೊಟ್ಟು ತರುವಂಥ ಪರಿಸ್ಥಿತಿ ಬಂದಿದೆ. ಈಗ ಮತ್ತೆ ಮಣ್ಣಲ್ಲಿ ಹೇಗೆ ಆಡ್ತಾರೆ ಮಕ್ಕಳು? ಎಂತ ಕೊಡುದು? ನೀನು ಓಡಬೇಡ ಆಯ್ತಾ? ನೀ ಮತ್ತೆ ಓಡಿ ಓಡಿ ಬೀಳ್ತೀಯಲ್ಲ, ನೀನಿಲ್ಲ ಅಡುಗೆ ಮಾಡು ಆಯ್ತಾ? ಕತ್ತಲೆಗೆ ಊಟಕ್ಕೆ ಅಡುಗೆ ಆಗಬೇಕು ಆಯ್ತಾ? ಅನ್ನ ಸಾರೆಲ್ಲ ಮಾಡು. ಕಾಲಿತಾಗಿತ್ತಾ? ಅದೇ ಕೇಳಿದ, ಓಡ್ಬೇಡಿ, ನೀನಿಲ್ಲ ಆಟಾಡು. ಚಂದ ಉಂಟಲ್ಲ ಸ್ಕೈ. ಇದು ಗಂಗವ್ವ ಆಡಿಸ್ಬೇಕಂತ, ಅದಕ್ಕೆ ನೀನೆಂತ ವೇಷ ಇದು? ಇದಕ್ಕೆ ಹೀಗೆ ಮಾನ್ಸ್ಟರ್ ಬರೀ ಇಷ್ಟೇ. ಅಂಪೈರ್ ಅಂತ ಮಾನ್ಸ್ಟರ್ ಅಂತ ಕೇಳಿದ್ರೆ ಅತ್ತೆ ಅಂಪೈರ್ ಅಂತ ಹೇಳ್ತಿದ್ದಾರೆ. ಅಂಪೈರ್ ಔಟ್ ಔಟ್. ಹೇಗೆ ಔಟ್ ಮಾಡು. ನಾನು ಹೊರಗೆ ಹಾಕಿದ್ದಾರೆ, ಅದಕ್ಕೆ ರೋಡಲ್ಲಿ ಕೂತದ್ದು. ಅವರು ಸಹ ಹೊರಗೆ ಕೂತಿದ್ದಾರೆ. ಕಂಟಿನ್ಯೂ ಶೂಟ್ ಆಗಿ ಬೋರ್ ಆಗಿ ಇವತ್ತು ಮನೆಯಲ್ಲಿ ಫುಲ್ ರೈಸ್. ಇವತ್ತು ವಸ್ತ್ರಜ್ಞ ಕೂತಲ್ಲ ಹಾಕಿಲ್ಲ. 1 ವಾರ ಆಯಿತು ಕರೆಕ್ಟಾಗಿ ನಿದ್ದೆ ಮಾಡದೆ. ಇವತ್ತು ಸ್ವಲ್ಪ ಮಲಗಿದೆ, ಮಧ್ಯಾಹ್ನ ಎದ್ದು
ಸಂಜೆ ಒಂದು ಸ್ವಲ್ಪ ಎಡಿಟಿಂಗಿಗೆ ಅಂತ ಕುತ್ಕೊಂಡಿದ್ದೇನೆ. ಹಾಗೆ ಮಕ್ಕಳು ಆಟ ಆಡೋದು ನೋಡಲಿಕ್ಕೆ ಚಂದ. ಸೊ ಯಾವಾಗ ಕೆಲಸ ಈ ಕೆಲಸ ಶೂಟ್ ಬಿಸಿ ಮಧ್ಯೆ ಇವತ್ತು ತುಂಬ ಖುಷಿ ಆಗ್ತಾ ಉಂಟು. ಮೈಂಡ್ ಫ್ರೀ ಆಗಿದೆ ಇವತ್ತು. ಮಕ್ಕಳು ಆಡೋದು ನೋಡಲಿಕ್ಕೆ ಒಂಥರ ಚಂದ. ಪ್ರಸಿದ್ಧಿಗೆ ಕೂಡ ತುಂಬ ಖುಷಿಯಾಗಿದೆ. ತುಂಬ ಖುಷಿಯಲ್ಲಿ ಮಣ್ಣಲ್ಲಿ ಆಡ್ತಾ ಇದ್ದಾಳೆ. ನಾನು ಮಾತಾಡಿದ ನಿಮಗೆ ಕೇಳಿಸ್ತಿದ್ಯೋ ಅಲ್ವಾ ಗೊತ್ತಿಲ್ಲ. ಇವರದ್ದೇ ಬೊಬ್ಬೆ ಅಂತ ಕೇಳ್ತಾ ಉಂಟು. ಮತ್ತು ಎಲ್ಲರೂ ಮನೆಯಲ್ಲಿದ್ದೀವಿ ನಾವು. ಸೊ ತುಂಬ ಖುಷಿ ಆಗುತ್ತೆ. ಇವರು ಇರೋದು ಮುಡಿಪಲ್ಲಿ. ನಿಮಗೆ ಮುಡಿಪಲ್ಲಿ ಇರೋದು ಖುಷಿಯಾ ಅಲ್ವಾ ಇಲ್ಲಿ ಖುಷಿಯಾ? ಇವನ್ ಮೆಲ್ಕಾರಲ್ಲಿ ಇರೋದು. ಮೆಲ್ಕಾರಲ್ಲಿ ಖುಷಿ ಆಗೋದು ಅಲ್ಲ ಇಲ್ಲಿ ಖುಷಿ ಆಗೋದು? ಇವನು ಮಂಗ್ಳೂರಲ್ಲಿ ಇರೋದು. ನಿಂಗೆ ಮಂಗ್ಳೂರು ಖುಷಿಯಾ ಇಲ್ಲಿ ಖುಷಿಯಾ? ಇಲ್ಲಿ. ನಿಂಗೆ ಇವಳು ಪುತ್ತೂರಲ್ಲಿ ಇರೋದು. ನಿಂಗೆ ಪುತ್ತೂರಲ್ಲಿ ಖುಷಿ ಇಲ್ಲಿ ಖುಷಿಯಾ? ಎಲ್ಲಿ ಖುಷಿ ನಿಂಗೆ? ಎಲ್ಲಿ ಖುಷಿ? ಇಲ್ಲೇ ಖುಷಿಯಾ ನಿಂಗೆ ಸಹ? ಅತ್ತೆ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಮನೆ ತುಂಬಿ ತುಳುಕ್ತಾ ಉಂಟು. ಮಗ ಮಗಳು ಸೊಸೆ ಅಂದ್ರೆ ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಮನೆಯಲ್ಲಿ. ಅತ್ತೆ ಕೂಡ ಇವತ್ತು ಬಿಂದಾಸ್ ಆಗಿದ್ದಾರೆ. ಇವನ್ ಯಾರ ಯಾರ ನೀನು? ಯಾರ ನೀನು? ನೀನಂತ 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 ನೀನಂತವ? ಓಯ್ ಮೇಡಮ್ ಮೇಡಮ್ ನೀನಂತ ಎಂತ ನೀನು? ಯಬ್ಬು 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 ಹೆದ್ರಿಕಾಗ್ತದೆ ಹೆದ್ರಿಕಾಗ್ತದೆ. ಇವು ಎಂತ ಅವಸ್ಥೆಯ ಇದೆಂತ ಇದು ಮಗಳ ನೋಡಿ. ನಾನಂತ ಇಲ್ಲ. ಇದು ಸಖಿ ಸಖಿ ಇವಳು ಸಖಿ. ಎಂತ ಪ್ರಸಿದ್ಧಿ. ಗಂಗಾ ಅಯ್ಯ ಗಂಗಾ ಗಂಗಾ ಪಿಂಕಿಗೆ ಹೋಗು. ಪಿಂಕಿಗೆ ವ್ಯಾಯಾಮ ಮಾಡು. ಪಿಂಕಿಗೆ ಗಂಗಾ. ಪಿಂಕಿಗೆ ಗಂಗಾ ಬರ್ತದೆ ಈಗ. ಪಿಂಕಿ ಗಂಗಾ ಬರ್ತದೆ ಈಗ. ಪಿಂಕಿ ಗಂಗಾ ಗಂಗಾ ಹೇಗೆ ಗಂಗಾ ವರ್ಷ ಕ್ಯೂಟ್ ಗಂಗಲ್ಲ. ಗಂಗನ್ಗೆ ಮುತ್ತು ಕೊಡು ಅಂತ ಆಗ್ತದೆ. ಪಿಂಕಿ ಉಂಟಲ್ಲ ಮೊನ್ನೆ ತನಕ ಸಹ ಇವರೊಟ್ಟಿಗೆ ಆಡ್ತಿದ್ಲು. ಏನ ಇವತ್ತು ಈ ರಜೆಯಲ್ಲಿ ಮಾತ್ರ ಅವಳು ಇಲ್ಲ ಇವರೊಟ್ಟಿಗೆ. ಇಲ್ಲದಿದ್ರೆ ಅವಳು ಸಹ ಮಕ್ಕಳೊಟ್ಟಿಗೆ ಆ ಮಣ್ಣು ಕಲಸಿಕೊಂಡಿರ್ತಿದ್ಲು. ಲಾಸ್ಟ್ ಟೈಮ್ ಬ್ಲಾಗ್ ಅಲ್ಲಿ ಇಲ್ಲ ನಾನು ಆಟ ಆಡ್ತಿದ್ದಲ್ಲ, ಜಸ್ಟ್ ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಿದ್ದದ್ದು. ಹೀಗೆ ಅದೇ ಅವಳೇ ಎಲ್ಲ ಕಲಿಸಿಕೊಡುದು. ಅದು ಅದಾಡಲ್ವಾ ಈಗ ಪಚಿದಿ ಬಂದ್ಲು. ಪಚಿದಿ ಕೈಯಲ್ಲಿ ಮತ್ತೆ ಪ್ರಸಿದ್ಧಿ ಕೈಯಲ್ಲಿ ನೋಡಿ ವಾಚ್ ಇದೆ. ಏನು ಕೊಟ್ಟಿರೋ ವಾಚ್ ನೋಡಿದ್ರಲ್ಲ. ಇದಾಗಿತ್ತು ನಮ್ಮ ಸಮ್ಮರ್ ವೆಕೇಶನ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.